ಇಲ್ಲೇನೂ ಇಲ್ಲ ಅನ್ಸುತ್ತೆ. ಛೇ, ಅವ್ರು ಬರೋಕ್ ಮುಂಚೆ ನಾವಿಲ್ಲಿಂದ ಹೋಗೋಣ ಬಾ. ಭಯ ಪಡ್ತಿದ್ಯಾ? ತಪ್ಪು ಮಾಡಿದವ್ರು ಭಯ ಪಡ್ಬೇಕು. ನಾವೇನ್ ತಪ್ಪು ಮಾಡಿಲ್ಲ. ಎದ್ದೇಳು. ನಿನ್ನಿಷ್ಟ ತೇಜ. ಮೇಡಮ್ ನಮ್ಮನ್ನ ಕೇಳಿದ್ರೆ ಏನ್ ಹೇಳ್ಬೇಕು ಅದನ್ನ ಹೇಳ್ತೀವಿ. ಬನ್ನಿ ಬಾ. ಅಯ್ಯಪ್ಪ, ಇವ್ರ ಕೆಲವ್ರು ಸಿಕ್ಕಾಕೊಳ್ದಿರೋ ಹಾಗೆ ಸೇಫ್ ಅಂತೂ ಮಾಡಿದ್ದಾಯ್ತು. ಹೌದು, ಒನಜೆ ಯಾಕೆ ಅಷ್ಟೊಂದು ಭಯ ಬಿದ್ದು ನನ್ನ ಕಾಲು ಹಿಡ್ಕೊಂಡ್ಬಿಟ್ಲು? ನಿಜವಾಗ್ಲೂ ಇವರೇನಾದ್ರೂ ಸೀಕ್ರೆಟ್ಸ್ನ ಬಚ್ಚಿಟ್ಕೊಂಡಿದ್ದಾರೆ? ಅದೇನು ಅಂತ ಇವ್ರ ಹತ್ರ ನಾನು ತಿಳ್ಕೊಳ್ಳೇಬೇಕು. ಎಸ್, ಏನು ಸಿಗ್ಲಿಲ್ಲ ಅಂದ್ರೆ ಅವ್ರಲ್ಲ ಅನ್ಸುತ್ತೆ ಸರ್ಸು. ಇಲ್ಲ ರಾಹುಲ್ ಅವರೇ, ಅವರನ್ನ ಬಿಟ್ರೆ ಇನ್ಯಾರು ಮಾಡೋದಕ್ಕೂ ಸಾಧ್ಯನೇ ಇಲ್ಲ. ರಾಹುಲ್, ಏನಾದ್ರೂ ಸಿಗ್ತಾ? ಏನು ಸಿಗ್ಲಿಲ್ಲ ಅಣ್ಣ. ನಾನೀಗ ಮೊದಲೇ ಹೇಳಿದ್ನಲ್ವಾ, ಅದು ನಮ್ಮವ್ರು ಯಾಕೆ ಆ ಥರ ಮಾಡ್ತಾರೆ ಹೇಳು? ನಮ್ಮವ್ರೇ ಯಾರೋ ಒಬ್ರು ಮಾಡಿಲ್ಲ ಅಂತಂದ್ರೆ ಹೊರ್ಗಿನವ್ರಿಗೆ ನಮ್ಮನೇಲಿ ನಡೆಯೋ ವಿಷಯ ಹೇಗೆ ಗೊತ್ತಾಗುತ್ತೆ ರಾಹುಲ್ ಅವರೇ? ಸರಸು ಹೇಳ್ತಿರೋದು ಕರೆಕ್ಟ್ ಪಾಯಿಂಟೇ. ಏನ್ ಕರೆಕ್ಟ್ ಪಾಯಿಂಟ್ ಹೇಳಿದ್ಲು ಅಂತ, ಯಾರು ಮಾಡ್ತಿದ್ದಾರೆ ಅನ್ನೋದು ಆಮೇಲಿನ ವಿಷಯ. ಅವರು ಸರಸುಗೆ ಫೋನ್ ಮಾಡಿ ಹೆದರ್ಸಿದ್ದಾರೆ ಅನ್ನೋದನ್ನ ಬಿಟ್ರೆ, ಜೊತೆಗೆ ಸರಸು ಆಸ್ತಿ ಪೇಪರ್ಸ್ನ ಈಸ್ಕೊಳ್ಳೋದು ಬಿಟ್ರೆ ಬೇರೆ ಆಲ್ಟರ್ನೇಟ್ ವೇ ನನಗೆ ಗೊತ್ತಾಗ್ತಿಲ್ಲ. ಅವರು ವಿಡಿಯೋಸ್ನ ನಿನಗೆ ಕಳಿಸಿದ್ದಾರೆ. ಅವ್ರು ಹೇಳಿದಾಗೆ ಸರಸು ಪೇಪರ್ಸ್ ಇಸ್ಕೊಂಡಿಲ್ಲ ಅಂದ್ರೆ ಆ ವಿಡಿಯೋಸ್ನ ಎಲ್ರಿಗೂ ಶೇರ್ ಮಾಡ್ತಾರೆ. ಅವ್ರು ಹೇಳ್ತಿರೋ ಹಾಗೆ ನೀನು ಆ ಪೇಪರ್ಸ್ನ ಈಸ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಶಾಂಭವಿ ಅಮ್ಮವ್ರ ಮಾತನ್ನ ಮೀರಿ ನಾನು ಹೇಗ್ ತಗೊಳ್ಳಿ ರಾಹುಲ್ ಅವರೇ? ಇಂಥ ಪರಿಸ್ಥಿತಿಯಲ್ಲಿ ಅರುಣ್ ಮಾವ ಕೊಡೋ ಆಸ್ತಿ ಪತ್ರನ ನಾನು ಇಸ್ಕೊಳಕ್ಕಾಗಲ್ಲ. ಅಮ್ಮ ತಾಯಿ, ನೀನ್ ಈಸ್ಕೊಳ್ದೇ ಇದ್ರೆ ಈ ವಿಡಿಯೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಹೌದು ಸರ್ಸು, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದಂದ್ರೆ ನೀನೇ ತಗೋಬೇಕು. ಏನು ಆಗಲ್ಲ ಕಣೋ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿಮ್ಮದೇ ಆಗಿರೋ ಆ ವಿಡಿಯೋಸ್ ಕಳಿಸಿದ್ ಯಾರು ಅಂತ ನಾವು ತಿಳ್ಕೊಳ್ಳೋಣ. ಅದು ಹಾಗಲ್ಲ ಅಣ್ಣ. ನೀನೆಷ್ಟು ಟೆನ್ಷನಲ್ಲಿ ಇದೆಯಾ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಜಸ್ಟ್ ಬಿ ಕೂಲ್ ರಾಹುಲ್. ರಾಹುಲ್, ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಅಲ್ಲ, ಏನಾಯ್ತು ಅಂದ್ರೆ ಯಾಕೆ ಮಾತಾಡ್ತಿಲ್ಲ? ಅಯ್ಯಯ್ಯೋ, ಆ ಥರ ಏನೂ ಇಲ್ಲ ಚಿಕ್ಕಮ್ಮ. ಪ್ರಾಜೆಕ್ಟ್ ಕೆಲಸ ಸರಿಯಾಗಿ ಹೋಗ್ತಿಲ್ಲ ಅಂತ ರಾಹುಲ್ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದು ಚಿಕ್ಕಮ್ಮ. ಟೆನ್ಷನ್ ಮಾಡ್ಕೊಂಡಿದ ತಕ್ಷಣ ಕೆಲಸ ಎಲ್ಲ ಆಗೋಗಲ್ಲ ರಾಹುಲ್. ನಿನ್ನ ಎಫರ್ಟ್ನ ನೀನ್ ಹಾಕು, ಅದಾದ್ಮೇಲೆ ರಿಸಲ್ಟ್ ತಾನಾಗೇ ಬರುತ್ತೆ. ಏನಾದ್ರೂ ವರ್ಕ್ ಮಾಡುವಾಗ ಮೂಡ್ ಆಫ್ ಆದ್ರೂ ಡಿಸ್ಟರ್ಬ್ ಆದ್ರೂ ಮಾಡ್ತಿರೋ ವರ್ಕ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಗ ನಿನಗೆ ಗೊತ್ತಾಗದೆ ನಿನ್ನ ಮೈಂಡ್ ಸೆಟ್ ರಿಫ್ರೆಶ್ ಆಗುತ್ತೆ. ಆಮೇಲೆ ನೀನು ಮತ್ತೆ ನೀನು ಸ್ಟಾರ್ಟ್ ಮಾಡೋ ವರ್ಕ್ ಬಗ್ಗೆ ಯೋಚನೆ ಮಾಡಬೇಕು. ಓಕೆ, ಆಲ್ ದಿ ಬೆಸ್ಟ್. ಗುಡ್ ಮಾರ್ನಿಂಗ್ ಮೇಡಮ್. ಪ್ರೆಸ್ ಅವ್ರು ಬಂದಿದ್ದಾರಲ್ಲ? ನನಗೂ ಗೊತ್ತಿಲ್ಲ ಮೇಡಮ್. ನಾನು ಬರೋ ಅಷ್ಟೊತ್ತಿಗಾಗಲೇ ಅವ್ರು ಇದ್ರು. ಅರುಣ್ ಪ್ರಸಾದ್ ಸರ್ ಅವರು ಬರಕ್ಕೆ ಹೇಳಿದ್ರಂತೆ. ಪ್ರೆಸ್ ಮೀಟ್ ಮಾಡಿ ಟಿವಿ ಲೈವಲ್ಲಿ ಸರ್ಸುನೇ ಇವ್ರ ಆಸ್ತಿಗೆ ವಾರಸ್ದಾರರು ಅಂತ ಹೇಳ್ತಾರಂತೆ. ಅಟ್ಲೀಸ್ಟ್ ನನಗೆ ಒಂದು ಮಾತನ್ನು ಹೇಳ್ದೆ ಬಾಬಾ ಪ್ರೆಸ್ ಮೀಟ್ ಯಾಕಿಟ್ಟಿದ್ದಾರೆ? ಏನು ಮೇಡಮ್, ನಿಮಗೆ ಗೊತ್ತು ಅಂತ ಅನ್ಕೊಂಡೆ. ನಿಮ್ ಡ್ಯಾಡಿ ನಿಮಗೆ ಹೇಳಿದ್ರಾ? ಇಲ್ಲ ಚಿಕ್ಕಮ್ಮ, ನನಗೂ ಗೊತ್ತಿಲ್ಲ ಚಿಕ್ಕಮ್ಮ.
ನನ್ನ ಆಸ್ತಿಗೆ ವಾರಸ್ದಾರಳು ಸರಸು ಅಂತ ಪ್ರಕಟ ಮಾಡ್ತೀನಿ. ಈ ವಿಷಯ ವಾಗ್ದೇವಿ ಅಕ್ಕನ ಗೊತ್ತಾದ್ರೆ ಏನ್ ಮಾಡ್ತಾಳೋ ಏನ್ ನಡೆಯುತ್ತೋ ಊಹಿಸ್ಕೊಳ್ಳೋಕೆ ಭಯ ಆಗ್ತಿದೆ. ಬಾಮ ಸರಸು. ಬಾವಾ, ನೀವು ತುಂಬಾ ಆತರ ಪಡ್ತಿದ್ದೀರಾ. ಮೊದಲು ಮನೆಯವರೆಲ್ಲ ಒಂದ್ ಕಡೆ ಕೂತ್ಕೊಂಡು ಇಂಥ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಯಾರಿಗೂ ಹೇಳ್ದೇನೆ ನೀವಾಗ ನೀವೇ ಡಿಸಿಷನ್ ತಗೊಳ್ಳೋದು ಕರೆಕ್ಟ್ ಅಲ್ಲ ಬಾವಾ. ಅಲ್ಲ ಈ ವಿಷಯ ವಾಗ್ದೇವಿ ಅಕ್ಕನಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರ? ವಾಗ್ದೇವಿಗಾಗ್ಲಿ ಇನ್ಯಾರಿಗಾಗ್ಲಿ ಹೇಳೋ ಅವಶ್ಯಕತೆ ನನಗಿಲ್ಲ. ಇದು ನನ್ನ ಆಸ್ತಿ. ನಿಮ್ಮ ಆಸ್ತಿ ಹೇಗಾಗುತ್ತೆ? ನೀವ್ ಸಂಪಾದನೆ ಮಾಡಿರೋದಲ್ಲ, ನಮ್ಮ ಅಕ್ಕ ಕಷ್ಟಪಟ್ಟು ದುಡ್ದಿರೋದು. ಈ ಮನೆ, ಸ್ಕೂಲ್ಸ್, ಕಾಲೇಜಸ್, ಎಜುಕೇಶನಲ್ ಅಕಾಡೆಮೀಸ್, ಕೋಚಿಂಗ್ ಸೆಂಟರ್ಸ್ ಇದೆಲ್ಲ ನಮ್ಮ ವಾಗ್ದೇವಿ ಅಕ್ಕನ ಹೆಸರಲ್ಲಿದೆ. ಇದನ್ನೆಲ್ಲ ವಾಗ್ದೇವಿ ಅಕ್ಕ ಸಂಪಾದಿಸಿರೋದು, ಅವರು ಕಷ್ಟಪಟ್ಟು ದುಡ್ದಿರೋಂಥದ್ದು. ನೀವು ನಮ್ಮ ಅಕ್ಕನ ಗಂಡ ಆಗಿರೋದ್ರಿಂದ ನಿಮ್ಮ ಹೆಸರಿಗೆ ಬರ್ದಿದ್ದಾಳೆ ಅಷ್ಟೇ. ನೀವ್ ಸರಸು ನೋಡ್ಬೇಕು ಅಂತ ಅವಳ ಹೆಸರನ್ನೇ ಕನ್ವರ್ಸ್ತಿದ್ದೀರಾ ಅಂತ ನಿಮಗ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಸರಸುನ ಕರ್ಕೊಂಡ್ ಬಂದಿದ್ದು ಅಷ್ಟೇ ಹೊರತು ನಮ್ಮ ಅಕ್ಕ ಸಂಪಾದಿಸಿರೋ ಆಸ್ತಿನ ಸರಸು ಹೆಸರಿಗೆ ಬರ್ದ್ ಕೊಡ್ಲಿ ಅಂತ ಅಲ್ಲ. ಈ ನ್ಯೂಸ್ ಏನಾದ್ರೂ ನಮ್ಮಕ್ಕ ವಾಗ್ದೇವಿ ನೋಡಿದ್ರೆ ಜೀವನ ಪರ್ಯಂತ ನನ್ನ ಮುಖಾನೇ ನೋಡಲ್ಲ. ನಾನ್ ನಿಮ್ಗೋಸ್ಕರ ಏನೋ ಇಲ್ಲಿವರೆಗೂ ಮಾತಾಡಿದ್ದು ಹೇಳಿದ್ದು ಸಾಕು. ಏನಂದೆ ನೀನು? ಈ ಆಸ್ತಿ ನಿಮ್ಮಕ್ಕ ವಾಗ್ದೇವಿದೋ, ನಂದು ಅಲ್ಲ. ಈ ಆಸ್ತಿ ಅಲ್ಲ, ಈ ಸರ್ಸುದು. ನಿಮ್ಮಕ್ಕ ವಾಗ್ದೇವಿ ಹೆಸರು ಮಾಡೋದಕ್ಕೆ, ಆಸ್ತಿ ಪಾಸ್ತಿ ಗಳಿಸೋದಕ್ಕೆ, ಹೆಸರು ಪ್ರತಿಷ್ಠೆ ಸಂಪಾದನೆ ಮಾಡೋದಕ್ಕೆ, ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಗೊತ್ತಾ? ಅವತ್ತು ಸರ್ಸು ಅಮ್ಮ ಕೊಟ್ಟಿರೋ ಒಡವೆಗಳು. ಆ ಲೆಕ್ಕದಲ್ಲಿ ನೋಡಿದ್ರೆ ಇದೆಲ್ಲ ಸರ್ಸುಗೆ ಸೇರಬೇಕು. ಸರ್ಸುಗೆ ಒಳ್ಳೇದಾಗೋದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿರೋದು. ರಾಹುಲ್, ತೇಜ, ಇಬ್ರು ಬನ್ನಿ. ನಾನ್ ಹೇಳಿದ್ದು ನೆನಪಿದೆ ತಾನೆ? ಅವ್ರು ಕೊಡ್ತೀನಿ ಅಂದ್ರು ಸರಿ, ಪ್ರೆಸ್ನವ್ರ ಮುಂದೆನೆ ನನಗೆ ಬೇಡ ಅಂತ ನೀನೇ ಹೇಳ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಡ್ಯಾಡಿ. ಇನ್ನೊಂದ್ಸಲ ಯೋಚನೆ ಮಾಡಿ ಡ್ಯಾಡಿ. ಇದು ನಿನ್ನೆನೋ ಇವತ್ತು ಯೋಚನೆ ಮಾಡಿದ ವಿಷಯ ಅಲ್ಲ, ಎಷ್ಟೋ ವರ್ಷಗಳ ಹಿಂದೆ ತಗೊಂಡಿರೋ ನಿರ್ಣಯ. ನೀವು ಮೀಡಿಯಾದವರಿಗೆ ಒಂದು ಮುಖ್ಯವಾದ ವಿಷಯ ತಿಳಿಸೋದಕ್ಕೆ ನಿಮ್ಮೆಲ್ಲರೂ ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಈ ದಿನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗ್ದಿರುವಂಥ ಒಂದು ದಿನ. ಎಷ್ಟೋ ವರ್ಷಗಳಿಂದ ಈ ದಿನಕ್ಕೋಸ್ಕರ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೆ. ಅಂದ್ರೆ ತುಂಬಾ ಮುಖ್ಯವಾದ ವಿಷಯ ಹೇಳಬೇಕು ಅನ್ಕೊಂಡಿದ್ದೀರಾ ಅಂತ ಆಯ್ತು. ಹೌದು, ನಿಮ್ ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀರಾ ಸರ್? ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ನನ್ನ ಮನಸ್ಸಿಗೆ ಸಂಬಂಧಪಟ್ಟಿರೋ ವಿಷಯ ಇದು. ನನ್ನ ವ್ಯಕ್ತಿಗತ ನಿರ್ಣಯಕ್ಕೆ ಸಂಬಂಧಪಟ್ಟಿರೋ ವಿಷಯ. ನಮ್ಮ ವಿದ್ಯಾಸಂಸ್ಥೆಗಳು, ಅದಕ್ಕೆ ಸಂಬಂಧಪಟ್ಟಿರೋ ಇತರ ಸಂಸ್ಥೆಗಳು, ಅದು ಅಲ್ಲದೆ ನಮ್ಮ ಬಿಸ್ನೆಸ್ಸು, ನಾವು ಸಂಪಾದನೆ ಮಾಡಿರೋ ಹೆಸರು ಪ್ರತಿಷ್ಠೆ, ಇವೆಲ್ಲ ಇಂಥ ಒಂದು ಸ್ಥಾನಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣವಾದ ಒಬ್ಬ ಮುಖ್ಯವಾದ ವ್ಯಕ್ತಿನ
ಈಗ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹೊಸದಾಗಿ ಪರಿಚಯ ಮಾಡೋದೇನಿದೆ ಸರ್? ಇದೆಲ್ಲದಕ್ಕೂ ಮೇನ್ ಪಿಲ್ಲರ್ ನಿಮ್ಮ ಶ್ರೀಮತಿ ವಾಗ್ದೇವಿ ಅವರೇ ಅಲ್ವಾ? ಹೌದು. ಆದ್ರೆ ನೀವ್ ಅನ್ಕೊಂಡಿರೋ ವಾಗ್ದೇವಿ ಮೇಡಮ್ ಇಂಥ ಒಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ಅದಕ್ಕೆ ಕಾರಣವಾಗಿರೋ ವ್ಯಕ್ತಿ ಮಾತ್ರ ಇನ್ನೂ ಅಜ್ಞಾತವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ವ್ಯಕ್ತಿ ಹೆಸರು ಸರಸು. ನನ್ನ ಮಗಳಿದ್ದ ಹಾಗೆ. ನನ್ನ ಪ್ರಾಣ ಸ್ನೇಹಿತನ ಮಗಳು ಸರಸ್ವತಿ. ಸರ್ಸು, ಕೂತ್ಕೋ. ಕೂತ್ಕೋಮ್ಮ. ಟೆನ್ಷನ್ ಅಲ್ಲಿ ಇದೆಯಲ್ಲ ಶಾಂಭವಿ. ಹಿಂದು ಮುಂದೆ ಗೊತ್ತಿಲ್ಲದೆ ಇರೋಳ್ಗೆ ಆಸ್ತಿ ಕೊಡ್ತೀನಿ ಅಂದ್ರೆ ಟೆನ್ಷನ್ ಪಡ್ದೆ ಇನ್ನೇನ್ ಮಾಡ್ತೀಯಾ? ಅವ್ರು ಕೊಟ್ರು ಸರ್ಸು ತಗೊಳ್ಳೋದಿಲ್ಲ. ಅಷ್ಟೊಂದು ನಂಬಿಕೆ ಇಟ್ಟಿರೋಳು ಟೆನ್ಷನ್ ಮಾಡ್ಕೋತಿದ್ಯಲ್ಲ ಯಾಕೆ? ವಾಗ್ದೇವಿ ಅಕ್ಕ ಈ ಪ್ರೆಸ್ ಮೀಟ್ನ ನೋಡ್ತಾರೇನೋ ಅಂತ. ಈ ಹುಡುಗಿ ಹೆಸರು ಸರಸ್ವತಿ. ತೀರ್ ಹೋಗಿರೋ ಇವ್ರ ತಾಯಿ ಉಮಾ ಅವ್ರು ಮಾಡಿದ ಸಹಾಯದಿಂದಲೇ ನಾವೀಗ ಈ ಸ್ಥಾನದಲ್ಲಿರೋದು. ನಾವು ಸಂಪಾದಿಸಿರೋ ಈ ಐಶ್ವರ್ಯ, ಈಗಿರೋ ನಮ್ಮ ಸ್ಥಾನಕ್ಕೆ ಎಲ್ಲದಕ್ಕೂ ಕಾರಣ ಇವ್ರ ಅಮ್ಮನೇ. ಇವ್ರ ಕುಟುಂಬದವ್ರು ನಮಗೆ ಮಾಡಿರೋ ಸಹಾಯಕ್ಕೆ ಕೃತಜ್ಞತಾ ಪೂರ್ವಕವಾಗಿ ನಾನೀಗ ನನ್ನ ಹೆಸರಲ್ಲಿರೋ ಆಸ್ತಿನ ಈಗ ನಿಮ್ಮೆಲ್ಲರ ಮುಂದೆನೆ ಸರಸ್ವತಿ ಕೊಡ್ತಾ ಇದ್ದೀನಿ. ತಗೋ ಸರ್ಸು. ತಗೋ ಸರ್ಸು. ಎದ್ದ ಮೇಲೆ ನಿನಗೆ ಆಸ್ತಿ ಕೊಡ್ತೀನಿ, ಒಡವೆ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ಯಾವುದು ನನಗೆ ಬೇಡ ಅಂತ ಹೇಳು. ಸರಿ ಅಮ್ಮೋರೆ. ತಗೋ ಅಂತ ಎಷ್ಟು ಬಲವಂತ ಮಾಡಿದ್ರು ನೀನ್ ತಗೊಳ್ಕೂಡ್ದು. ಹಾಗೆ ಆಗ್ಲಿ ಅಮ್ಮೋರೆ. ಅರುಣ್ ಪ್ರಸಾದ್ ಆಸ್ತಿ ಪತ್ರಗಳನ್ನ ಕೊಡ್ಬೇಕಾದ್ರೆ ಅದನ್ನ ಬೇಡ ಅಂತ ಹೇಳ್ದೆ ನೀನ್ ತಗೋಬೇಕು. ಏನಮ್ಮ ಯೋಚನೆ ಮಾಡ್ತಾ ಇದೀಯ? ತಗೋ.
ಯಾರ್ಯಾರನೋ ನಂಬಿದ್ರೆ ಏನ್ ನಡೆಯುತ್ತೆ ಅಂತ ಈಗ ಅರ್ಥ ಆಯ್ತಾ? ನಿನ್ನ ನಂಬಿಕೆಗೆ ದ್ರೋಹ ಬಗ್ದು ನಿನಗೆ ಮೋಸ ಮಾಡ್ಬಿಟ್ಲು. ಈಗೇನಂತೀಯ ಶಾಂಭವಿ? ನಿಮ್ಗೆಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಮ್ಮ ಸರಸ್ವತಿಗೆ ಒಂದು ಒಳ್ಳೆ ಸಂಬಂಧನ ನೋಡಿ ಮದುವೆ ಕೂಡ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮದ್ವೆ ಆಗಿರೋಳ್ಗೆ ಮತ್ತೆ ಮದ್ವೆನಾ? ಒಳ್ಳೆ ಸಂಬಂಧ ಸಿಕ್ಕಿದ ತಕ್ಷಣ ಆ ವಿಷಯನ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ನಿಮ್ಮ ಪ್ರಶ್ನವರೆಲ್ಲ ಸೇರಿ ಮದುವೆಗೆ ಬಂದು ನಮ್ಮ ಸರಸ್ವತಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೋತಾ ಇದ್ದೀನಿ. ನನಗೀಗ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನನ್ನ ಮನಸ್ಸು ಹಗುರಾಗಿ ಪಕ್ಷಿ ಥರ ಆಕಾಶದಲ್ಲಿ ಹಾರಾಡ್ತಿದ್ಯಾ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ. ಹಲೋ, ನಿನ್ ಪ್ಲಾನ್ ಸೂಪರ್ ಅಮ್ಮ. ಇನ್ನೂ ಮುಗ್ದಿಲ್ಲ ಕಣೆ. ಅರುಣ್ ಪ್ರಸಾದ್ ಪ್ರೆಸ್ ಮೀಟ್ ಇಟ್ಟು ನನಗೊಂದು ಹೊಸ ಐಡಿಯಾ ಕೊಟ್ಬಿಟ್ಟ. ಮುಂದೆ ಇದೆ ಅಸಲಿ ಮಾರಿ ಹಬ್ಬ. ಸರ್ಸುಗೆ ಮತ್ತೆ ಮದ್ವೆ ಅಂದ್ರೆ ಏನಮ್ಮ? ಅರುಣ್ ಯಜಮಾನ್ರು ಅವಳಿಗೆ ಆಸ್ತಿ ಕೂಡ ಕೊಟ್ರು. ಏನ್ ನಡೀತಿದ್ಯೋ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಅವಳಿಗೆ ಆಸ್ತಿ ಕೊಡೋದಂದ್ರೇನು, ಮತ್ತೆ ಮದ್ವೆ ಮಾಡೋದು ಅಂದ್ರೇನು, ನನಗೇನೂ ಅರ್ಥ ಆಗ್ತಿಲ್ವೇ. ಅಲ್ಲೇನೋ ನಡಿಬಾರ್ದು ನಡೀತಿದೆ ಅಂತ ನನಗನ್ನಿಸ್ತಿದೆ ಕಣೆ. ಅದೇನು ಅಂತ ನಾವು ತಿಳ್ಕೋಬೇಕು. ನಾವ್ ಇಲ್ಲಿದ್ದು ಅಲ್ಲೇ ನಡೀತಿದೆ ಅಂತ ಹೇಗ್ ತಿಳ್ಕೊಳ್ಳೋದು? ಅಲ್ಲಿಗೆ ಹೋಗೋಣ. ಇಲ್ಲಿನ ವಿಷಯ ಯಾವುದು ನಿಮ್ಮ ಅಪ್ಪಂಗೆ ಹೇಳ್ಬೇಡ. ನಿಮ್ಮ ಅಪ್ಪಂಗೆ ನೆಂಟ್ರ ಮನೆಗೆ ಹೋಗ್ತಿದೀವಿ ಅಂತ ಹೇಳಿ ಅರುಣ್ ಯಜಮಾನ್ರ ಮನೆಗೆ ಹೋಗೋಣ. ಒಂದ್ ರೀತಿ ಯೋಚನೆ ಮಾಡಿದ್ರೆ ಇದೇನೋ ನಮಗೆ ಲಾಭ ಕೊಡೋ ವಿಷಯ ಇದ್ದಂಗಿದೆ. ನಡಿ. ಏಳು. ಎದ್ದೇಳು. ಆಸ್ತಿ ಪೇಪರ್ಗಳನ್ನು ತಗೋಬೇಡ ಅಂತ ನಿನಗೆ ಹೇಳಿದ್ದೆ ತಾನೆ? ಅಷ್ಟು ಹೇಳಿದ್ರು ಕೂಡ ಯಾಕೆ ತಗೊಂಡೆ? ಹೇಳಿ, ಯಾಕೆ ತಗೊಂಡೆ? ನಾನ್ ತಗೋಬೇಡ ಅಂತ ಹೇಳಿದ್ರು ನೀನು ತಗೊಂಡಿದ್ದೀಯಾ ಅಂದ್ರೆ ನಿನಗೆ ಸ್ವಲ್ಪನೂ ಭಯ ಇಲ್ಲ ಅಂತಾಯ್ತು. ನಿನಗೆ ನನ್ನ ಬಗ್ಗೆ ಗೌರವ ಇಲ್ಲ ಅಂತ ತಿಳ್ಕೊಳ್ಳಿಲ್ಲ ನಾನು. ನನಗೆ ಮೋಸ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಏನಂದೆ ನೀನವತ್ತು? ಬಡವರು ದುಡ್ಡುಗೋಸ್ಕರ ಆತ್ಮಾಭಿಮಾನನ ನಿಜಾಯ್ತಿನ ಮಾರ್ಕೊಳ್ಳಲ್ಲ ಅಂತ ಹೇಳಿದೆ. ಮತ್ತೆ ಇವತ್ತು ನೀನು ಮಾಡಿದ್ದೇನೆ. ಛೀ, ನಿನ್ನಂಥ ಚೀಪ್ ಮೈಂಡೆಡ್ ಪೀಪಲ್ಗೆ ಕೆಟ್ಟ ಬುದ್ಧಿ ಇರೋದು ಬಿಟ್ಟು ಒಳ್ಳೆ ಬುದ್ಧಿ ಇರಲ್ಲ ಅನ್ನೋ ನನ್ನ ನಂಬಿಕೆನೇ ನಿಜ ಆಯ್ತು.
ನಿನ್ನ ಕ್ಯಾರೆಕ್ಟರ್ನ ನೋಡಿ ನಿನ್ನ ನಂಬ್ದೆ ನಾನು. ನಿನ್ನ ನಂಬಿದ್ದಕ್ಕೆ ನಿನ್ನಂಥವ್ರಿಗೆ ಕೆಟ್ಟ ಬುದ್ಧಿಗಳೇ ಇರುತ್ತೆ ಅನ್ನೋ ಗುಣಪಾಠನ ಕಲಿಸ್ಕೊಟ್ಟೆ ನೀನ್ ನನಗೆ. ಒಳ್ಳೆಯವಳ ಹಾಗೆ ನಟಿಸ್ತಾ ಯಾವಾಗ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಎಷ್ಟು ದಿನ ಕಾಯ್ತಾ ಇದ್ದೆ ಅಂತ ಆಯ್ತು. ಸರಸು ಹಾಗೆ ನಟಿಸು ಅಂದಿದ ತಕ್ಷಣ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಬರಲ್ಲ ಅಂತ ನನಗ್ ಮೋಸ ಮಾಡ್ದೆ. ನೀನೇನೇ ಮಾಡಿದ್ರು ನೀನು ಸರಸು ಅಲ್ಲ ಅನ್ನೋ ನಿಜಾನ ನಾನ್ ಭಾವನೆಗೆ ಹೇಳೋದಿಲ್ಲ ಅನ್ನೋದು ತಾನೇ ನಿನ್ನ ಧೈರ್ಯ. ಏಯ್, ನನ್ನ ವೀಕ್ ಪಾಯಿಂಟ್ ನ ಇಷ್ಟು ಸ್ಮಾರ್ಟ್ ಆಗಿ ಉಪಯೋಗಿಸ್ಕೋತೀಯ ಅನ್ಕೊಳ್ಳಿಲ್ವೇ? ವೀಕ್ ಪಾಯಿಂಟ್ ಸಿಕ್ಕಿದ್ಯಲ್ಲ, ನಿನ್ನನ್ ಯಾರು ಏನು ಮಾಡೋಕ್ಕಾಗಲ್ಲ ಅನ್ಕೋತಿದ್ಯೇನೋ. ಈ ಶಾಂಭವಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ತಪ್ಪು ಮಾಡಿರೋರ್ನ ಕ್ಷಮಿಸಬಹುದು, ಮೋಸ ಮಾಡಿರೋರ್ನ ಖಂಡಿತ ಕ್ಷಮಿಸಬಾರ್ದು. ನಿನ್ನ ಈ ಮನೆಯಿಂದ ಕತ್ತಿಡ್ದಾಚೆ ದಪ್ಪೋ ದಿನ ತುಂಬಾ ಹತ್ರನೇ ಇದೆ. ಈ ಶಾಂಭವಿ ಏನ್ ಮಾಡ್ತಾಳೆ ಅಂತ ನೀನೇ ನೋಡ್ತಿರು. ದಿನಗಳನ್ನ ಲೆಕ್ಕ ಹಾಕು. ಒಳ್ಳೆಯವಳು ಅಂತ ಅನ್ಕೊಂಡಿದ್ದ ಶಾಂಭವಿ ಅಮ್ಮೋರ್ ದೃಷ್ಟಿಲು ನಾನೊಬ್ಳು ಮೋಸಗಾತಿ ಆಗ್ಬಿಟ್ಟೆ. ಈ ಅವಮಾನನ ಸಹಿಸ್ಕೊಳ್ಳೋದಕ್ಕಿಂತ ಸಾಯೋದೆ ಮೇಲು. ಸರ್ಸು, ಸರ್ಸು, ಸರ್ಸು. ರಾಹುಲ್, ಸರ್ಸುನೆಲ್ಲಾದ್ರೂ ನೋಡಿದ್ಯಾ ನೀನು? ಎಲ್ಲಿದ್ದಾಳೆ? ಗೊತ್ತಿಲ್ಲ ಡ್ಯಾಡ್, ಒಳಗಿರ್ಬೇಕು. ಸರಸ್ವತಿ ಯಾಕೆ ಬಾವಾ? ಸರ್ಸುಗೆ ಒಂದು ಶುಭ ಸಮಾಚಾರ ಹೇಳಬೇಕು, ಅದಕ್ಕೆ. ಮಾವನವರು ಅವಳಿಗೇನೋ ಶುಭ ಸಮಾಚಾರ ಹೇಳಬೇಕು ಅನ್ಕೋತಿದ್ದಾರೆ. ಏನಿರಬಹುದು? ಸರಸುಗೆ ಮದುವೆ ಸಂಬಂಧ ಬಂದಿದೆ. ವಾಟ್? ಇಷ್ಟು ಬೇಗನಾ? ಹೇಗೆ? ಈಗ ನಾನು ಹೇಳೋಕೆ ಹೋಗ್ತಿರೋ ಸಮಾಚಾರ ಕೇಳಿ ಸರ್ಸು ತುಂಬಾನೇ ಖುಷಿ ಪಡ್ತಾಳೆ. ಅರುಣ್ ಪ್ರಸಾದ್ ಮಾವ ತುಂಬಾ ಖುಷಿಯಲ್ಲಿರೋ ಹಾಗೆ ಕಾಣ್ತಿದ್ದಾರೆ. ಈಗ ನಾನು ನೋವು ಮಾಡ್ಕೊಂಡಿರೋ ಹಾಗೆ ಕಾಣಿಸಿದ್ರೆ ಅವ್ರಿಗೂ ತುಂಬಾ ನೋವಾಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ನೋವು ಕೊಡಬಾರ್ದು. ಏನ್ ಯಜಮಾನ್ರೆ? ಇನ್ನು ಯಜಮಾನ್ರಂತ ಏನಮ್ಮ, ನನ್ನ ಮಾವ ಅಂತ ಕರಿ, ಆಗ ನಂಗೆ ತುಂಬಾ ಸಂತೋಷ ಆಗತ್ತೆ. ಹಾ, ನಿನಗೊಂದು ಶುಭ ಸಮಾಚಾರ ಹೇಳ್ಬೇಕಮ್ಮ. ನಿನ್ನನ್ನು ನೋಡೋದಕ್ಕಂತ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ನನಗೆ ಮದ್ವೆನಾ? ಹೌದಮ್ಮ, ನೀನೆಂತ ಅದೃಷ್ಟವಂತಳು ಅಂತ ನಿನಗೆ ಗೊತ್ತೇನಮ್ಮ. ತುಂಬಾ ದೊಡ್ಡ ಸಂಬಂಧ. ಆ ಹುಡುಗ ಯಾರು ಅಂತ ನಿನ್ಗೆ ಗೊತ್ತಾ? ಸ್ಟಾರ್ ಹೋಟೆಲ್ಸ್ ಗ್ರೂಪ್ನ ಮಾಲೀಕ ಮಿಸ್ಟರ್ ಎಜೆ. ಬಿಸ್ನೆಸ್ ಫೀಲ್ಡಲ್ಲಿ ಮಿಸ್ಟರ್ ಎಜೆ ಅಂದ್ರೆ ಗೊತ್ತಿಲ್ದವ್ರೆ ಇಲ್ಲಮ್ಮ. ಅಂತ ಹೆಸರು ಮಾಡಿರೋರ್ ಮಗ ನನ್ನ ನೋಡಕ್ ಬರ್ತಾ ಇದ್ದೇನಮ್ಮ. ಸರ್ಸು, ಸರಸು ಮದ್ವೆಗೆ ಇಷ್ಟೊಂದು ಅವಸರ ಯಾಕೆ ಬಾವಾ? ಮದುವೆ ಆಗ್ಲಿ ಮುಂಜೆ ಆಗ್ಲಿ ಸಮಯಕ್ಕೆ ಸರಿಯಾಗಿ ಆಗ್ಬೇಕು. ಬೇಕು ಅಂದ್ರೂ ಇಷ್ಟು ದೊಡ್ಡ ಸಂಬಂಧ ಮತ್ತೆ ಸಿಗೋದಿಲ್ಲ.
ಸರ್ಸು ಅದೃಷ್ಟ ಚೆನ್ನಾಗಿರೋದ್ರಿಂದಲೇ ಇಂಥ ಒಳ್ಳೆ ಸಂಬಂಧ ಅವಳನ್ನ ಹುಡ್ಕೊಂಡು ಬಂದಿದೆ. ಹಾ, ನಿನಗೊಂದು ಶುಭ ಸಮಾಚಾರ ಹೇಳ್ಬೇಕಮ್ಮ. ನಿನ್ನನ್ನು ನೋಡೋದಕ್ಕಂತ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಮದ್ವೆ ಆಗಿರೋ ನನಗೆ ಮತ್ತೆ ಮದ್ವೆ ಮಾಡ್ಸಕ್ ಹೊರಟಿದಾರಮ್ಮ. ಈ ಪರಿಸ್ಥಿತಿಯಿಂದ ಅದ್ ಹೇಗ್ ತಪ್ಪಿಸ್ಕೋಬೇಕೋ ಗೊತ್ತಾಗ್ತಿಲ್ಲಮ್ಮ. ನಿಜ ಹೇಳಿದ್ರೆ ರಾಹುಲ್ ಅವರು ತೊಂದ್ರೆಲಿ ಸಿಕ್ಕಾಕೋತಾರೆ. ರಾಹುಲ್ ಅವ್ರಿಗೇನು ಆಗ್ಬಾರ್ದು ಅಂತ ನಾನು ಮಾತಾಡದೆ ಸುಮ್ಮನಿದ್ರೆ ನನ್ನ ಜೀವನ ಹಾಳಾಗ್ಬಿಡುತ್ತಮ್ಮ. ಏನ್ ಮಾಡ್ಬೇಕಮ್ಮ? ಸರ್ಸು, ಏನ್ ನಡೀತಿದೆ ಅಂತ ನೋಡ್ತಿದ್ದೀರಾ? ನಿಮ್ ಕಣ್ಮುಂದೆನೆ ನೀವು ತಾಳಿ ಕಟ್ಟಿರೋ ಹೆಂಡತಿಗೆ ಮದ್ವೆ ತಯಾರಿ ನಡೀತಿದೆ. ಎಲ್ಲ ಗೊತ್ತಿದ್ರು ಕೂಡ ನೋಡ್ತಾ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀರಲ್ಲ ರಾಹುಲ್ ಅವರೇ. ನೀವು ನನ್ನ ಹೆಂಡತಿಯಾಗಿ ಯಾವತ್ತೂ ಸ್ವೀಕರಿಸದೇ ಇರ್ಬೋದು. ನನ್ನ ಮೇಲೆ ನಿಮಗೆ ಯಾವುದೇ ಥರ ಪ್ರೀತಿ ಅಭಿಮಾನ ಇಲ್ದೇನೂ ಇರ್ಬೋದು. ಕಡೆ ಪಕ್ಷ ನೀವು ಕಟ್ಟಿರೋ ತಾಳಿಗಾದ್ರೂ ಗೌರವ ಕೊಡಿ ರಾಹುಲ್ ಅವರೇ. ನನ್ನ ಸೌಭಾಗ್ಯನ ಕಾಪಾಡಿ ರಾಹುಲ್ ಅವರೇ. ನಾನೇನ್ ಮಾಡಬೇಕು? ನನಗೆ ದಿಕ್ಕೆ ತೋಚ್ದಂಗಾಗಿದೆ. ಈ ಮದ್ವೆ ನಡೀದಿರೋ ಹಾಗೆ ನೀವೇ ಏನಾದ್ರೂ ಮಾಡಬೇಕು. ಏನಾದ್ರೂ ಒಂದು ಮಾಡಿ ರಾಹುಲ್ ಅವರೇ. ಸರ್ಸು, ಸರ್ಸು, ಏಳು ಮೇಲೆ. ಹೇಳಿ, ಯಾಕೆ ಮಾತಾಡ್ತಿಲ್ಲ ರಾಹುಲ್ ಅವರೇ? ಎಲ್ಲೋ ಯಾರಿಗೂ ಏನಾದ್ರೂ ಕಷ್ಟ ಬಂತು ಅಂದ್ರೆ, ನೋವು ಅನುಭವಿಸ್ತಿದ್ದಾರೆ ಅಂದ್ರೆ, ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲದೆ ಹೋದ್ರು ಅಯ್ಯೋ ಪಾಪ ಅಂತೀವಿ. ಅಂಥದ್ರಲ್ಲಿ ನಿಮ್ಮ ಹೆಂಡತಿ ಆಗಿರೋ ನನಗೆ ಇಷ್ಟೊಂದು ಕಷ್ಟ ಬಂದಿದ್ರು ನಿಮ್ಗೇನು ಅನ್ನಿಸ್ತಿಲ್ವಾ ರಾಹುಲ್ ಅವರೇ? ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಏನಂದ್ರಿ? ನಿಮ್ಮ ಹೆಂಡತಿ ಆಗಿರೋ ನನಗೆ ಬೇರೆಯವ್ರ ಜೊತೆ ಮದ್ವೆ ಆಗ್ತಿರೋದು ಚಿಕ್ಕ ವಿಷಯನಾ? ಮದುವೆ ಬಗ್ಗೆ ಮಾತಾಡಿದ ತಕ್ಷಣ ಮದುವೆ ಶಾಸ್ತ್ರಗಳು ನಡೆಯುತ್ತೆ ಅಂದ ತಕ್ಷಣ ನಿನಗೆ ಮದುವೆ ಆದ ಹಾಗೇನಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ನಿನಗೀಗಲೇ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ನೀನು ನಮ್ಮ ಅಪ್ಪನ ಹತ್ರ ಒಂದು ಮಾತು ಹೇಳಿದ್ರೆ ಸರಿ ಹೋಗುತ್ತೆ. ನಮ್ಮ ಡ್ಯಾಡ್ಗೇನೋ ನಿನಗೆ ಮದುವೆ ಮಾಡಿಸ್ಬೇಕು ಅನ್ನೋ ಆಸೆ ಇದೆ, ಆದರೆ ನಿನಗಿಷ್ಟ ಇಲ್ಲದೆ ಬಲವಂತವಾಗಿ ನೀನು ಕುತ್ತಿಗೆಗೆ ತಾಳಿ ಕಟ್ಸೋದಿಲ್ಲ ತಾನೇ? ನಾನು ಯಾವ ರೀತಿ ಹೇಳಿದ್ರು ಕೂಡ ಅರುಣ್ ಪ್ರಸಾದ್ ಮಾವ ಒಪ್ಪದೆ ಹೋದ್ರೆ ಆಗ ನನ್ನ ಪರಿಸ್ಥಿತಿ ಏನು? ನಾನು ಏನ್ ಮಾಡ್ಬೇಕು ಹೇಳಿ ರಾಹುಲ್ ಅವರೇ. ಹೇಳಿ ಅಂತಿದ್ದೀನಲ್ಲ. ಏ ಸರ್ಸು, ರಿಸೀವ್ ಮಾಡಿ ಮಾತಾಡು. ನನಗೋಸ್ಕರ ಯಾರೇ ಫೋನ್ ಮಾಡಿದ್ರು ಮಾತಾಡಬೇಡ ಅಂತ ಶಾಂಭವಿ ಅಮ್ಮವ್ರು ಹೇಳಿದ್ದಾರೆ. ನೀವೇ ಮಾತಾಡಿ. ನಿನ್ನ ರೂಮಲ್ಲಿರೋ ಫೋನ್ ರಿಂಗ್ ಆಗ್ತಾ ಇದೆ ಅಂದರೆ ನಮ್ಮ ಚಿಕ್ಕಮ್ಮನೋ ಅಥವಾ ಡ್ಯಾಡೋ ಫೋನ್ ಮಾಡಿರ್ತಾರೆ ಅಷ್ಟೇ. ಪಿಕ್ ಮಾಡಿ ಮಾತಾಡು. ಹಲೋ, ಕಂಗ್ರಾಟ್ಸ್ ಸರಸು. ಯಾರಿದು? ಏನ್ ಮಾತಾಡ್ತಿದ್ದೀರಾ? ಒಂದೇ ರಾತ್ರಿಲಿ ಕೋಟೇಶ್ವರಿ ಆಗ್ಬಿಟ್ಟೆ. ಅದೃಷ್ಟ ಅಂದ್ರೆ ನಿಂದೇ. ಸೈಲೆಂಟ್
ಆಗ್ಬಿಟ್ಟಿಯಲ್ಲ. ನನ್ನ ಸ್ವರ ಕೇಳಿದ್ದೆ ಶಾಕ್ ಆಗ್ಬಿಟ್ಯಾ? ನಾನು ಹೇಳ್ದ ಹಾಗೆ ಆಸ್ತಿ ಪೇಪರ್ಸ್ನ ತಗೊಂಡೆ. ವೆರಿ ಗುಡ್. ನೀನ್ ನನ್ನ ಮಾತು ಕೇಳ್ದೆ ಆಸ್ತಿ ಪೇಪರ್ಸ್ನ ತಗೊಳ್ದೇ ಇದ್ದಿದ್ರೆ ರಾಹುಲ್ಗೆ ಕಳ್ಸಿರೋ ವಿಡಿಯೋನ ಶಾಂಭವಿಗೆ, ವಾಗ್ದೇವಿಗೆ, ಟಿವಿಯವ್ರಿಗೆ ಎಲ್ಲರಿಗೂ ಕಳಿಸ್ತಿದ್ದೆ. ನೀವು ಹೇಳಿದ ಹಾಗೆ ಮಾಡಿದ್ದೀನಿ ತಾನೆ. ಈಗಲಾದರೂ ನನ್ನ ಬಿಟ್ಬಿಡಿ, ನನಗೆ ಭಯ ಆಗ್ತಿದೆ. ಬೇಟೆ ಆಡೋ ಹುಲಿಗೆ ತನ್ನ ಬೇಟೆ ಎಷ್ಟು ಹೆದರುತ್ತೋ ಅಷ್ಟೇ ಆನಂದ. ತಪ್ಪಿಸ್ಕೊಳಕ್ ನೋಡಿದ್ರೆ ಹಿಂದೆ ಬಿದ್ದು ಓಡ್ ಹೋಗಿ ಪಂಜ ಬೀಸುತ್ತೆ. ಅರ್ಥ ಆಯ್ತಾ? ನಿನ್ನನ್ನ ನಾನು ಬಿಡಬೇಕು ಅಂದ್ರೆ ಅರುಣ್ ಪ್ರಸಾದ್ ನೋಡಿರೋ ಸಂಬಂಧಕ್ಕೆ ನೀನು ಓಕೆ ಅಂತ ಹೇಳಬೇಕು. ನೀನು ರಾಹುಲ್ಗೆ ಬಲೆ ಬೀಸಿ ನೀನ್ ಹಿಂದೆ ಬೀಳೋ ಹಾಗೆ ಮಾಡಿದ್ದು ಆಸ್ತಿಗೋಸ್ಕರ ತಾನೇ? ಈಗ ಆಸ್ತಿ ನಿನ್ ಕೈಗೆ ಬಂದಾಯ್ತಲ್ಲ, ಈಗ ಅರುಣ್ ಪ್ರಸಾದ್ ನೋಡಿರೋ ಸಂಬಂಧ ಒಪ್ಕೊಂಡು ಮತ್ತೊಬ್ಬ ಕೋಟೀಶ್ವರನ್ ಮನೆಗೆ ಹೋಗ್ತೀಯಾ. ಇನ್ ಟೆನ್ಷನ್ ಏನ್ ಬಂತು? ಹ್ಯಾಪಿನೇ ಅಲ್ವಾ? ಯಾಕೆ ಮಾತೇ ಬರ್ತಿಲ್ಲ? ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಮಾಡ್ಕೊಳಲ್ಲ. ಇಲ್ಲ, ಅಲ್ಲ, ಆಗಲ್ಲ, ಮಾಡಲ್ಲ ಇದನ್ನೆಲ್ಲ ಕೇಳಿಸ್ಕೊಳಕ್ಕೆ ನನಗಿಷ್ಟ ಆಗಲ್ಲ. ಒಂದು ಬಟನ್ ಒತ್ತಿದ್ರೆ ಸಾಕು, ನಿಮ್ಮಿಬ್ಬರ ರೊಮ್ಯಾನ್ಸ್ ವಿಡಿಯೋಗಳು ವಾಗ್ದೇವಿಗೆ ಹೊರಟೋಗುತ್ತೆ. ಬಟನ್ ಒತ್ತು ಅಂತೀಯಾ? ಎಕ್ಸ್ಟ್ರಾ ಮಾತಾಡ್ದೆ, ನಾನು ಹೇಳಿದ್ದನ್ನ ಮಾತ್ರ ಮಾಡು. ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಈಗ ನಾನು ಏನು ಮಾಡಬೇಕು ನೀವೇ ಹೇಳಿ. ಈಗ ನಾನು ಅವ್ರು ಹೇಳಿದ್ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಅಂತ ನೀವೇ ಕೇಳಿಸ್ಕೊಂಡ್ರಲ್ಲ. ಗಂಡ ಇದ್ರೂ ಕೂಡ ಮತ್ತೊಂದು ಮದುವೆ ಮಾಡ್ಕೊಂತೀರಾ? ನೀವು ನನ್ನ ಈ ಗಂಡಾಂತರದಿಂದ ಪಾರ್ ಮಾಡೋದಕ್ಕೆ ಏನೂ ಮಾಡಲ್ಲ ಅಂತ ನಂಗೆ ಅರ್ಥ ಆಗಿದೆ. ಈ ಮದುವೆ ನಾನು ಮಾಡ್ಕೋಬಾರ್ದು ಅಂದ್ರೆ ನಿಜ ಏನು ಅಂತ ಎಲ್ರಿಗೂ ಹೇಳಲೇಬೇಕು. ಈಗಲೇ ಹೋಗಿ ಅರುಣ್ ಮಾವಂಗೆ, ಶಾಂಭವಿ ಅಮ್ಮವ್ರಿಗೆ ನಡ್ತಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ಸರ್ಸು, 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 ಏಯ್ ಸರ್ಸು, ನೀ ನನ್ನ ಹೆಂಡತಿ ಅನ್ನೋ ವಿಷಯ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ಯಾ, ಮರ್ತೋದ್ಯಾ? ನನಗೆ ಕೊಟ್ಟಿರೋ ಮಾತನ್ನ ತಪ್ತೀಯಾ? ಮಾತಿಗೋಸ್ಕರ ನನ್ನ ಜೀವನನೇ ನಾಶ ಮಾಡ್ಕೊಂತ ಹೇಳ್ತೀರಾ? ಹೇಳಿ ರಾಹುಲ್ ಅವರೇ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಸರ್ಸು, ಆದರೆ ಆ ವಿಡಿಯೋ ಏನಾದರೂ ಹೊರಗಡೆ ಬಂದ್ರೆ ನೀನ್ ಮಾತ್ರ ಅಲ್ಲ, ನಿನ್ ಜೊತೆ ನಾನು ಕೂಡ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತಷ್ಟೇ. ನಮ್ಮ ಮೇಡಮ್ ಲೈಫಲ್ಲಿ ಮತ್ತೆ ನನ್ನ ಮುಖ ನೋಡೋದಿಲ್ಲ. 100% ಇದೇ ನಡೆಯುತ್ತೆ. ನೋಡು, ಹುಡುಗ ಬಂದು ನೋಡ್ಕೊಂಡು ಹೋದ ಕೂಡಲೇ ಮದುವೆ ಆಗೋಯ್ತು ಅಂತಲ್ಲ. ಹುಡುಗ ಬಂದು ನೋಡ್ಕೊಂಡು ಹೋಗ್ಲಿ, ಅದಾದ್ಮೇಲೆ ಮದುವೆನ ನಿಲ್ಸೋದಕ್ಕೆ ನಾನು ಏನೋ ಒಂದು ಮಾಡ್ತೀನಿ. ಏಯ್, ನಾನು ಹೇಳ್ತಾ ಇದ್ದೀನಲ್ಲ, ಮದುವೆ ನಡೀದೇ ಇರೋ ಹಾಗೆ ಮಾಡ್ತೀನಿ ಅಂತ. ಏಯ್ ಪ್ಲೀಸ್ ಸರ್ಸು, ನನ್ನ ಮಾತನ್ನು ಕೇಳು. ನವ್ಯ, ಯಾಕೆ ಒಂಥರ ಇದೆಯಾ? ಏನೂ ಇಲ್ಲ. ಭಯ, ಚಿಂತೆ, ಬೇಜಾರು, ನೋವು ಎಲ್ಲ ನಿನ್ ಮುಖದಲ್ಲಿ ಕಾಣಿಸ್ತಿದ್ಯಲ್ಲ. ಏನೂ ಇಲ್ಲ ಅಂತಿದ್ಯಲ್ಲ. ಆದ್ರೂ ಈ ಮಧ್ಯೆ ನಿನ್ ಬಗ್ಗೆ, ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಒಂದು ಕೆಲ್ಸದವಳ ಬಗ್ಗೆ ಯೋಚಿಸ್ತಿದ್ರೆ
ನಿನಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಾಗತ್ತೆ. ಒಬ್ಬ ಕೆಲಸದವಳಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬರ್ಕೊಡೋದು ಅಲ್ಲದೆ ಮದ್ವೆ ಮಾಡೋದು ಇದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಕೆಲ್ಸದವ್ರು ಕೊಟ್ರು ಬೇಜಾರಿಲ್ಲ, ನಿಮ್ ಚಿಕ್ಕಮ್ಮ ಆ ಮಂಗಮ್ಮನ್ನ ಸರ್ಸು ಅಂತ ಹೇಳಿದ್ ನಂಗೆ ಇಷ್ಟನೇ ಆಗ್ಲಿಲ್ಲ. ಸ್ವಂತ ಮಗಳ ಬಗ್ಗೆ ಯೋಚಿಸ್ದೆ, ಅವಳಿಗೋಸ್ಕರ ಅಷ್ಟೊಂದ್ ಮಾಡ್ತಿದ್ಯಾ ಅಂತ ನಿಮ್ಮ ಅಪ್ಪನ ಕೇಳ್ಬೋದಲ್ವಾ ನವ್ಯ? ಯಾವ ವಿಷಯದ ಬಗ್ಗೆ ಆದ್ರೂ ಫ್ರೀಯಾಗಿ ಮಾತಾಡೋ ಫ್ರೀಡಮ್ ನಮ್ ಮೇಡಮ್ ಹತ್ರನೂ ಇಲ್ಲ, ನಮ್ ಚಿಕ್ಕಮ್ಮನ ಹತ್ರನೂ ಇಲ್ಲ. ಡ್ಯಾಡಿ ಹತ್ರ ಮಾತಾಡೋಣ ಅಂದ್ರೆ ಅವ್ರು ಈಗಷ್ಟೇ ಸುಧಾರಿಸ್ಕೋತಾ ಇದ್ದಾರೆ. ಏನಾದ್ರೂ ಹೇಳಿದ್ರೆ ಎಮೋಷನಲ್ ಆಗ್ತಾರೇನೋ, ಡ್ಯಾಡಿ ಹೆಲ್ತ್ ಮತ್ತೆ ಡಿಸ್ಟರ್ಬ್ ಆಗುತ್ತೇನೋ ಅಂತ ಭಯ ಆಗುತ್ತೆ. ತೇಜ ಅಣ್ಣ, ರಾಹುಲ್ ಅಣ್ಣ ಅವರೇ ಏನು ಮಾತಾಡ್ತಿದ್ದಾಗ ನಾನ್ ಮಾತಾಡಿ ಏನ್ ಪ್ರಯೋಜನ? ಅದು ನಿಜಾನೇ. ಆಗ್ಲಿ ಸರ್, ನಾನು ಶಾಂಭವಿ ಮೇಡಮ್ ಅವ್ರ ಹತ್ರ ಮಾತಾಡಿ ಮೇಡಮ್ ಏನಂದ್ರು ಅಂತ ಮತ್ತೆ ನಿಮ್ಗೆ ಕಾಲ್ ಬ್ಯಾಕ್ ಮಾಡಿ ಹೇಳ್ತೀನಿ. ಫೋನ್ ಇಡ್ಲಾ ಸರ್? ನಾನು ಕಟ್ ಮಾಡದೇ ಇದ್ದಿದ್ರೆ ಇನ್ನೂ ಪಿಟೀಲ್ನ ಕೂಯ್ತಾನೆ ಇರ್ತಿದ್ರು. 5 ನಿಮಿಷದಲ್ಲಿ ಹೇಳೋ ವಿಷಯನ ಅರ್ಧ ಗಂಟೆ ಮಾತಾಡಿ ತಲೆ ತಿಂದು ಹಾಕ್ಬಿಟ್ರು. ಈ ನಡುವೆ ಮಂತ್ಲಿ ಪ್ಯಾಕ್ ಬಂದ್ಮೇಲಂತೂ ಗಂಟೆಗಟ್ಟಲೆ ಕೂಯ್ತಿರ್ತಾರೆ. ಔಟ್ ಗೋಯಿಂಗು ಇನ್ಕಮಿಂಗು ಎರಡಕ್ಕೂ ಬಿಲ್ ಕಟ್ಟೋ ಹಾಗಿದ್ದಿದ್ರೆ ಫೋನ್ ಮಾಡೋನ್ಗೂ ರಿಸೀವ್ ಮಾಡೋನ್ಗೂ ಇಬ್ಬರಿಗೂ ಟೈಮ್ ಸೇವ್ ಆಗ್ತಾ ಇತ್ತು. ಸರಿ ಆಗ್ಲಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಯಾಕದಂತ ಸರ್, ಹುಡುಗನ ಕಡೆಯವರು ಫೋನ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊಡ್ತಾರಂತೆ. ಇಲ್ಲೆಲ್ಲ ರೆಡಿ ಆಗಿದೆ ತಾನೆ? ಯಾ ರೆಡಿ ಸರ್. ಮದುಮಗನ ಹೆಸರು ಏಜೆ. ಅವನ್ನ ಎಲ್ರು ಹಿಟ್ಲರ್ ಅಂತಾರೆ. ಏನ? ಹಿಟ್ಲರ್ ಅಂದ್ರೆ? ಯಾವುದೇ ಚಿಕ್ಕ ತಪ್ಪು ನಡೆದ್ರು ಸಹಿಸ್ಕೊಳ್ಳಲ್ಲ. ಶಿಸ್ತು ಬದ್ಧತೆ ಇಲ್ಲ ಅಂದ್ರೆ ಅವನಿಗೆ ಇಷ್ಟ ಆಗೋದಿಲ್ಲ. ಎಲ್ಲ ವಿಷಯದಲ್ಲೂ ತುಂಬಾ ಸ್ಟ್ರಿಕ್ಟ್ ಆಗಿರೋದ್ರಿಂದಲೇ ಎಲ್ರು ಅವನನ್ನ ಹಿಟ್ಲರ್ ಅಂತ ಕರೀತಾರೆ. ನೀವು ಹಿಟ್ಲರ್ ಅಂದ ತಕ್ಷಣ ಮಿಲಿಟರಿ ಯೂನಿಫಾರ್ಮು, ಕೈಯಲ್ಲಿ ಗನ್ನನ್ನ ಊಹಿಸ್ಕೊಂಡೆ ಸರ್. ಹೋಗಿ ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಯಜಮಾನ್ರಂತ ಏನಮ್ಮ, ಮಾವ ಅಂತ ಕರಿ ಅಂತ ಆಗ್ಲೇ ಹೇಳಿದ್ನಲ್ಲಮ್ಮ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಮಾವ. ಏನಮ್ಮ ಅದು? ಅದನ್ನ ಆಮೇಲೆ ಮಾತಾಡ್ಕೊಳ್ಳೋಣ. ಹುಡುಗನ ಕಡೆಯವ್ರು ಆಗ್ಲೇ ಹೊರಟ್ಬಿಟ್ಟಿದ್ದಾರೆ. ನೀನೇನು ರೆಡಿಯಾಗದೆ ಇನ್ನೂ ಹಾಗೆ ಇದೆಯಲ್ಲ. ಸರ್ಸು, ಹೋಗಿ ಬೇಗ ರೆಡಿಯಾಗು. ನಾನು ನಿಮ್ಮ ಹತ್ರ ಅದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ವಾ. ಈಗ ಟೈಮ್ ಇಲ್ಲ, ಹೋಗಿ ಬೇಗ ರೆಡಿ ಆಗು. ವನಜ, ನವ್ಯ, ಮಾವ 2 ನಿಮಿಷ. 2 ನಿಮಿಷ ಏನಮ್ಮ, ಗಂಡಿನ ಕಡೆಯವ್ರು ಬಂದು ಹೋದ್ಮೇಲೆ ಸಾಯಂಕಾಲ ತನಕ ಕೂತು ಆರಾಮಾಗಿ ಮಾತಾಡೋಣ, ಓಕೆನಾ? ಹೇಳಿ ಮಾವ. ಹುಡುಗನ ಕಡೆಯವ್ರು ಬರ್ತಾ ಇದಾರಂತ ಗೊತ್ತಾನ ನಿಮ್ಗೆ? ಸರ್ಸುನ ರೆಡಿ ಮಾಡ್ದೆ ಏನ್ ಮಾಡ್ತಿದ್ರ ನೀವೆಲ್ಲ? ಸರ್ಸುನ ಕರ್ಕೊಂಡೋಗಿ ರೆಡಿ ಮಾಡ್ಸ್ರಮ್ಮ. ಓಕೆ ಡ್ಯಾಡಿ. ಬಾ ಸರ್ಸು. ಕೆಲಸದವರು ನಮ್ ಸೇವೆ ಮಾಡ್ಬೇಕು ಅಂತದ್ರಲ್ಲಿ ನಾವೇ ಕೆಲಸದವ್ರು ಸೇವೆ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಇದನ್ನೇ ಕೆಲಸದವಳಗ್ ಸಿಕ್ಕಿರೋ ಅದೃಷ್ಟ ಅನ್ನೋದು. ಅವಳಿಗೇನೋ ಅದೃಷ್ಟ, ನಮಗಿದು ಕರ್ಮ. ನಾವೇನೋ ನಮ್ ಪ್ರಾಬ್ಲಮ್ ಹೇಳ್ಕೊಳ್ತಿದೀವಿ, ಹಾಗಂತ ನೀನ್ ಹೀಗ್ ಮುಖ ಇಟ್ಕೊಂಡ್ರೆ ನಾವೇನೋ ನಿನ್ನ ಅಂದು ಬೇಜಾರ್ ಮಾಡಿದ್ವಿ ಅಂತ ಅನ್ಕೊಳ್ತಾರೆ. ಸರ್ಸು ತರ ನಾಟಕ ಮಾಡ್ತಿದ್ಯಲ್ಲ, ಸ್ವಲ್ಪ ನಗು ಮುಖ ಇಟ್ಕೊಂಡು ನಾಟಕ ಮಾಡು. ನಮ್ಮಪ್ಪನ್ಗೆ ನನ್ ಮದ್ವೆಗಿಂತ ನಿನ್ನ ಮದ್ವೆನೇ ಮುಖ್ಯ ಆಗೋಯ್ತು. ನನಗಿಲ್ದೇ ಇರೋದೇನು, ನಿನಗಿರೋದೇನು ನನಗ್ ಒಂದು ಅರ್ಥ ಆಗ್ತಿಲ್ಲ. ನಿನ್ನ ನನ್ ಏನ್ ಪ್ರಯೋಜನ? ಆ ಸರ್ಸು ನನ್ಬೇಕು. ಅವಳು ಅವಳ ಫ್ಯಾಮಿಲಿಯವ್ರು ಸೇರಿ ಆ ಊರಲ್ಲಿ ಇದ್ದಾಗ್ಲೇ ನಮ್ಮ ಅಪ್ಪನ್ಗೆ ಮಾಟ ಮಂತ್ರ ಮಾಡಿಸಿ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ. ಅಂತದೇನೋ ನಡ್ದೇ ಇರುತ್ತೆ. ಇಲ್ಲ ಅಂದ್ರೆ ಮಗಳ ಬಗ್ಗೆ, ಮಗನ್ ಬಗ್ಗೆ, ಸೊಸೆಯಂದಿರ ಬಗ್ಗೆ ಯೋಚನೆ ಮಾಡ್ದೆ ಸರ್ಸು ಸರ್ಸು ಅಂತ ಅನ್ಕೊಂಡು ಮಾವ ಅವರು ಇವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋದ್ ಯಾಕೋ? ಆ ಸರ್ಸು ಯಾರೋ, ಅವಳು ಹೇಗಿದ್ದಾಳು ಅಂತ ಗೊತ್ತಿಲ್ಲದೆ ಇದ್ರು
ಅವ್ಳು ಏನಾದ್ರೂ ಕಾಣಿಸಿದ್ರೆ ಸುಟ್ಟು ಬಿಸಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ ಅದಕ್ಕೆ ನನ್ಗೆ. ನಿನಗ್ ಮಾತ್ರ ಅಲ್ಲ, ಯಾರಿಗೆ ಆಗಿದ್ರು ಹಾಗೆ ಅನ್ಸುತ್ತೆ. ನಮ್ಮನೆಗೆ ನರ್ಸ್ ಕೆಲಸ ಮಾಡಕ್ ಬಂದೆ. ನಾವು ಕೊಡೋ ಸಂಬಳ ತಗೊಂಡು ಜೀವನ ಮಾಡ್ಬೇಕಾದವಳು ನೀನು. ನಿನಗ್ ಇಷ್ಟ ಅದೃಷ್ಟ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನ ನೋಡ್ತಿದ್ರೆ ಮೈ ಮೇಲೆ ಕಂಬಳಿ ಹುಳ ಬಿಟ್ಟು ನನ್ಗೆ ಅಲರ್ಜಿ ಆದಂಗಿದೆ. ನಿನಗ್ ಅಟ್ಲೀಸ್ಟ್ ಅಲರ್ಜಿ ಆಗೋ ತರ ಇದೆ ನವ್ಯ. ನನ್ಗಂತೂ ಇವಳ ಮದ್ವೆ ಹೆಣ್ಣಾಗಿ ರೆಡಿ ಮಾಡ್ತಿರೋದಕ್ಕೆ ಮೈಗೆಲ್ಲ ಮೆಣಸಿನ್ಕಾಯಿ ಪುಡಿನ ಹಚ್ಕೊಂಡಷ್ಟು ಉರಿತಾ ಇದೆ. ಈ ಒಡವೆಗಳನ್ನ ನಾನೇ ಹಾಕೋತಾ ಇರ್ಲಿಲ್ಲ. ನಾನ್ ಪ್ರಾಣದ ತರ ನೋಡ್ಕೊಳ್ಳೋ ಇವನ್ನ ಈ ಕೆಲ್ಸದೊಳಗ್ ಹಾಕ್ಬೇಕಾಗತ್ತೆ ಅಂತ ಕನ್ಸಲ್ಲೂ ಊಹಿಸ್ಕೊಂಡಿರ್ಲಿಲ್ಲ. ಹಾಕೊಂಡು ಹಾಳಾಗಿ ಹೋಗು. ಸರ್ಸು